ಹಲೋ ಫ್ಯಾಮಿಲಿ, ನೀವೇನಾದರೂ ಮನೇಲೆ ಕೂತು ಆರಾಮಾಗಿ ಮಾಡುವಂಥ ಕೆಲಸನ ಹುಡುಕ್ತಾ ಇದ್ದೀರಾ? ಕಂಪ್ಲೀಟ್ಲಿ ಫ್ರೆಶರ್ಸ್ ಇದ್ದೀವಿ, ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಇಲ್ಲ, ನಾವು ಜಾಸ್ತಿ ಕೂಡ ಓದಿಲ್ಲ, ಜಸ್ಟ್ 10th ಅಥವಾ 12th ಓದಿದ್ದೀವಿ ಅಂತ ಇದ್ದೀರಾ? ಆದರೂ ಕೂಡ ಮನೇಲೆ ಕೂತು 15,000ಇಂದ 50,000ವರೆಗೂ ಮಾಡ್ಬೋದಾದಂಥ 3 ರೋಲಿನ ಇನ್ಫಾರ್ಮೇಷನ್ಸ್ನ ನಾನಿವತ್ತು ನಿಮಗೆ ಕೊಡ್ತಾ ಇದ್ದೀನಿ. ಸೊ ಈ ರೀತಿಯಾದಂಥ ವರ್ಕ್ ನಿಮಗೇನಾದ್ರು ಇಷ್ಟ ಇದ್ದರೆ ಸ್ಕಿಪ್ ಮಾಡದೆ ವಿಡಿಯೋನ ಎಂಡ್ವರೆಗೂ ನೋಡಿ. ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ಈಗಲೇ ಹೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಬಂದು ತುಂಬಾ ಸಿಂಪಲ್ ಆಗಿದೆ. ಎಕ್ಸ್ಪೆಷಲಿ ನೀವೇನಾದರೂ ಒಂದು ಡೆಲಿಕೇಟೆಡ್ ಆದಂಥ ತುಂಬ ಈಸಿ ಆದಂಥ ಕೆಲಸ ಬೇಕು, ಮನೇಲೆ ಕೂತು ಆರಾಮಾಗಿ ನಾವು ವರ್ಕ್ನ ಮಾಡಬೇಕಂತಿದ್ದೀವಿ ಅಂತ ಏನಾದರೂ ವರ್ಕ್ನ ಸರ್ಚ್ ಮಾಡ್ತಾ ಇದ್ದರೆ ಆರಾಮಾಗಿ 3 ರೋಲ್ಸ್ಗಳಿಗೆ ಅಪ್ಲೈನ ಮಾಡ್ಬೋದು. ಒಂದು ಡೇಟಾ ಎಂಟ್ರಿ ಇದೆ, ಇನ್ನೊಂದು ಜಸ್ಟ್ ಕಸ್ಟಮರ್ಸ್ ವಾಟ್ಸಪ್ಪಲ್ಲಿ ಮಾಡಿರುವಂಥ ಮೆಸೇಜಸ್ಗೆ ರಿಪ್ಲೈ ಮಾಡುವಂಥದ್ದಿದೆ. ಮೂರನೇದು ನೀವು ಡೇ ಟು ಡೇ ಆ್ಯಕ್ಟಿವಿಟೀಸ್ ಕಂಪ್ನೀಲಿ ಏನು ನಡೆಯುತ್ತೆ ಅದನ್ನು ನೋಟ್ ಮಾಡಿ ಅದ್ರ ಅಕಾರ್ಡಿಂಗ್ಸ್ ಇನ್ಫಾರ್ಮ್ ಮಾಡುವಂಥದ್ದು ನಿಮ್ಮ ರೋಲ್ ಆಗಿರುತ್ತೆ. ಮೂರಕ್ಕೂ ಕೂಡ ಫ್ರೆಶರ್ಸ್ ಅಪ್ಲೈನ ಮಾಡ್ಬೋದು. ಇಲ್ಲಿ 15,000ಇಂದ 50,000ವರೆಗೂ ಅರ್ನಿಂಗ್ಸ್ನ ಮಾಡ್ಬೋದಾಗಿರುತ್ತೆ. ಲೈಕ್ ಒಂದು ರೋಲ್ಗೆ 15,000 ಇದೆ, ಇನ್ನೊಂದಕ್ಕೆ 25-30 ಇರುತ್ತೆ, ಇನ್ನೊಂದು ರೋಲ್ಗೆ ಇಲ್ಲಿ 50,000 ಇದೆ. ಯಾವ ರೋಲ್ಗೆ ಎಷ್ಟು ಸ್ಯಾಲ್ರಿ ಸಿಗುತ್ತೆ, ನೀವು ಏನು ಮಾಡಬೇಕು, ಹೇಗೆ ಓದಬೇಕು ಅನ್ನೋದೆಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ನೀವು ಇಲ್ಲಿ ಜಸ್ಟ್ 12th ಪಾಸ್ ಆಗಿದ್ದೀರಾ ಅಥವಾ 12+ ಓದಿದ್ದೀರಾ ಅಂದರೂ ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇದಿಷ್ಟು ಈ ರೋಲಿನ ಶಾರ್ಟ್ ಇನ್ಫಾರ್ಮೇಷನ್ಸ್. ಕಂಪ್ಲೀಟ್ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ಸೊ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಜೊತೆಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೊಂತೆಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಬನ್ನಿ. ಸೊ ನಾನಿಲ್ಲಿ ಇವತ್ತು ನಿಮಗೆ 3 ರೋಲಿನ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. 3 ಕೂಡ ಸ್ವಲ್ಪ ಬೇರೆ ಬೇರೆ ರೀತಿಯಾದಂಥದ್ದು ಇದೆ. ವಿಡಿಯೋ ಸ್ವಲ್ಪ ಲಾಂಗ್ ಆಗ್ಬೋದು, ಬಟ್ ಪ್ಲೀಸ್ ಕಂಪ್ಲೀಟ್ ವಿಡಿಯೋ ನೋಡಿ. ನಿಮಗೆ ಯಾವ ರೋಲ್ ಇಂಟ್ರೆಸ್ಟ್ ಇದೆ ಅನಿಸುತ್ತೆ, ಯಾವ ರೋಲ್ ಚೆನ್ನಾಗಿದೆ ಅನಿಸುತ್ತೆ, ಆ ರೋಲ್ಗೆ ಮಿಸ್ ಮಾಡದೆ ಇಲ್ಲಿ ಅಪ್ಲೈನ ಮಾಡ್ಕೊಳ್ಳಿ. ಸೊ 3 ಕೂಡ ಒಂದು ಒಳ್ಳೆ ಜೆನ್ಯೂನ್ ಆಗಿ ವೆಲ್ ನೋನ್ ಕಂಪ್ನಿ ಆಗಿದೆ. ಮೊದಲನೇದು ನೀವು ಇಲ್ಲಿ ನೋಡಿದ್ರೆ ವರ್ಕ್ ಫ್ರಮ್ ಹೋಮ್ ಫ್ರೆಶರ್ಸು, ರಿಮೋಟ್ ವಾಟ್ಸಪ್ ಚಾಟ್, ನಾನ್ ವಾಯ್ಸ್ ಪ್ರೋಸೆಸ್ಗೆ ಅವರು ಇಲ್ಲಿ ಹೈರಿಂಗ್ನ ಮಾಡ್ತಾ ಇರೋವಂಥದ್ದು. ಅಂದರೆ ಇಲ್ಲಿ ನೀವು ಮನೆಯಿಂದ ಮಾಡುವಂಥ ಕೆಲಸ, ಫ್ರೆಶರ್ಸ್ ಆದರೂ ಅಪ್ಲೈನ ಮಾಡ್ಬೋದಾಗಿರುತ್ತೆ. ನಿಮ್ಮ ಕೆಲಸ ಏನು ಅಂದರೆ ವಾಟ್ಸಪ್ ಚಾಟ್ ಮಾಡುವಂಥದ್ದು ನಿಮ್ಮ ಕೆಲಸ. ಅಂದರೆ ಇವರ ಲೈಕ್ ಏನು ಹೇಳ್ತಾರೆ, ಕಸ್ಟಮರ್ಸ್ಗಳು ಅವರ ಪ್ರಾಡಕ್ಟ್ಸ್ ಆನ್ಲೈನ್ ಬಿಸ್ನೆಸ್ಗಳಿರುತ್ತೆ ಇವ್ರದ್ದು, ಅವರ ಪ್ರಾಡಕ್ಟ್ಸ್ಗಳನ್ನ ಬೈ ಮಾಡೋದಕ್ಕೆ ನಿಮಗೆ ವಾಟ್ಸಪ್ಪಲ್ಲಿ ಚಾಟ್ ಮಾಡ್ತಾರೆ. ಲೈಕ್ ನಾನು ಇಂಥ ಪ್ರಾಡಕ್ಟ್ನ ಲೈಕ್ ಏನು ಹೇಳ್ತಾರೆ ಆರ್ಡರ್ ಮಾಡಬೇಕು, ಅದ್ರ ಪ್ರೈಸ್ ಎಷ್ಟು ಅಥವಾ ಯಾವತ್ತು ಡೆಲಿವರಿ ಸಿಗುತ್ತೆ, ಈ ರೀತಿ ನಿಮಗೆ ವಾಟ್ಸಪ್ಪಲ್ಲಿ ಚಾಟ್ ಮಾಡ್ತಾರೆ. ಜಸ್ಟ್ ಆ ಚಾಟ್ಸ್ಗಳಿಗೆ ರಿಪ್ಲೈ ಮಾಡುವಂಥದ್ದು, ರೆಸ್ಪಾನ್ಸ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಇಲ್ಲಿ ನೀವು ಫ್ರೆಶರ್ಸ್ ಆದರೂ ಅಪ್ಲೈನ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಅಪ್ಲೈನ ಮಾಡ್ಬೋದು. ಸ್ಯಾಲ್ರಿ ನಿಮಗೆ ಮಂತ್ಲಿ ಏನಿಲ್ಲ ಅಂದರೂ 14+ 15-16 ಆ ರೀತಿಯೇ ಸಿಗುತ್ತೆ. ಯಾಕಂದರೆ 5 lakhsವರೆಗೂ ಇದೆ, ನಿಮಗೆ 15+ ಸಿಗುತ್ತೆ. ಸೊ ಇಲ್ಲಿ ಜಸ್ಟ್ 2 ವೀಕ್ಸ್ ಆಗೋ ಪೋಸ್ಟ್ ಮಾಡಿರೋದು ಅಂತ ಹೇಳ್ತಿದ್ದಾರೆ. ಇನ್ನೂ ಕೂಡ ಅಪ್ಲಿಕೇಶನ್ಸ್ಗಳನ್ನ ತೊಗೊಳ್ತಾ ಇದ್ದಾರೆ. ಸೊ ಮಿಸ್ ಮಾಡದೆ ಇಲ್ಲಿ ಅಪ್ಲೈನ ಮಾಡ್ಕೊಳ್ಳಿ. ಜಾಬ್ ಡಿಸ್ಕ್ರಿಪ್ಷನ್ ನೋಡಿದ್ರೆ ಕಾಲ್ ಹ್ಯಾಂಡಲಿಂಗ್ ಅಥವಾ ಮೆಸೇಜಿಂಗ್ ಇರುತ್ತೆ. ಸೊ ಕೆಲವೊಂದ್ಸಲ ವಾಟ್ಸಪ್ಪಲ್ಲೇ ನಿಮಗೆ ಕಾಲ್ಸ್ಗಳು ಬರ್ಬೋದು, ಇಲ್ಲಾಂದರೆ ಜಸ್ಟ್ ಮೆಸೇಜಸ್ಗಳು ಬರುತ್ತೆ, ಅದನ್ನು ಹ್ಯಾಂಡಲ್ ಮಾಡಬೇಕಾಗಿರುತ್ತೆ. ಆನ್ಸರ್ ಇನ್ಬೋರ್ಡಿಂಗ್ ಕಾಲ್ಸ್ ಫಾರ್ ಅ ಪ್ರಾಜೆಕ್ಟ್, ಜಾಬ್ ಸೀಕರ್ಸ್ ಲಿಸ್ಟನ್ಸ್ ಟು ದೇರ್ ನೀಡ್ಸ್ ಆ್ಯಂಡ್ ಕ್ವಾಲಿಫೈ ದೆಮ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು ಅಂದರೆ ಅವರ ಪ್ರಾಡಕ್ಟ್ಸ್ ಇರೋದಿಲ್ಲ, ಅವರ ಇಲ್ಲಿ ಹೈಯರಿಂಗ್ ಪ್ರೋಸೆಸ್ಗಳನ್ನ ಮಾಡ್ತಾ ಇರ್ತಾರೆ. ಸೊ ಇವಾಗ ಅವರು ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಅಥವಾ ಯೂಟ್ಯೂಬಲ್ಲಿ ಒಂದು ವಾಟ್ಸಪ್ ನಂಬರ್ನ ಕೊಟ್ಟು ಇಲ್ಲಿ ನಾವು ಹೈಯರಿಂಗ್ ಮಾಡ್ತೀವಿ, ಬೇರೆ ಬೇರೆ ಇದೊಂದು ಏಜೆನ್ಸಿ ಥರ ವರ್ಕ್ ಆಗುತ್ತೆ. ಸೊ ಆ ರೀತಿ ಅವರು ನಂಬರ್ನ ಕೊಟ್ಟಿರ್ತಾರೆ. ಯಾರೆಲ್ಲ ಜಾಬ್ ಸೀಕರ್ಸ್ ಇರ್ತಾರೆ ಅವ್ರು ನಿಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾರೆ, ಲೈಕ್ ಐ ಆಮ್ ಇಂಟ್ರೆಸ್ಟೆಡ್, ನನ್ನದು ಇಷ್ಟು ಎಜುಕೇಷನ್ಸ್ ಆಗಿದೆ, ನಾನು ಈ ಸಿಟಿಯಿಂದ ಆ ರೀತಿ ನಿಮಗೆ ಮೆಸೇಜ್ನ ಮಾಡಿರ್ತಾರೆ. ಜಸ್ಟ್ ಅದನ್ನು ಚೆಕ್ ಮಾಡಿ ಯಾವ ಕಂಪ್ನಿಯಲ್ಲಿ ಹೈಯರಿಂಗ್ ನಡೀತಾ ಇದೆ, ಯಾವ ರೋಲ್ಗಿದೆ, ಸ್ಯಾಲ್ರಿ ಎಷ್ಟು, ಅದನ್ನು ನೀವು ಅವ್ರಿಗೆ ಇನ್ಫಾರ್ಮ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ ಅಷ್ಟೇ. ಕ್ವಾಲಿಫಿಕೇಷನ್ಸ್ ಹೇಳ್ಕೊಳೋವಂಥದ್ದು ಎಲ್ಲ ನಿಮ್ಮ ವರ್ಕ್ ಆಗಿರುತ್ತೆ. ಲೈಕ್ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ನೀವು ವಾಟ್ಸಪ್ಪಲ್ಲೇ ಕೊಡ್ತೀರಾ, ಬೇರೆ ಇನ್ನೆಲ್ಲೂ ಕೂಡ ಕೊಡೋದಿಲ್ಲ. ಇನ್ನು ಪಾಸ್ ಲೀಡ್ಸ್ ಟು ರೆಕ್ರೂಟಿಂಗ್ ಟೀಮ್ ಆ್ಯಂಡ್ ಕ್ವಾಲಿಟಿ ಲೀಡರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೆಕ್ಸ್ಟ್ ಅಲ್ಲಿ ಯಾರು ಮೆಸೇಜ್ನ ಮಾಡಿರ್ತಾರೆ ಅಲ್ವಾ ನಿಮಗೆ, ಸೊ ಅಲ್ಲಿ ನೀವು ತೊಗೊಂಡು ರೆಕ್ರೂಟಿಂಗ್ ಟೀಮ್ಗೆ ಇನ್ಫಾರ್ಮೇಷನ್ಸ್ನ ಸೆಂಡ್ ಮಾಡಬೇಕು. ಇಲ್ಲಿ ನೀವು ಇಂಟರ್ವ್ಯೂ ಮಾಡಬೇಕು, ಅವ್ರ ಜೊತೆ ಜಾಸ್ತಿ ಮೆಸೇಜ್ ಮಾಡಬೇಕು, ಈ ರೀತಿ ಎಲ್ಲ ಏನೂ ಇರಲ್ಲ. ಜಸ್ಟ್ ಅವ್ರ ಹತ್ರ ಅವ್ರು ಮೆಸೇಜ್ ಮಾಡಿರ್ತಾರೆ, ಅವ್ರ ಎಜುಕೇಷನ್ಸು ಅವ್ರದ್ದೆಲ್ಲ, ಆ ಇನ್ಫಾರ್ಮೇಷನ್ಸ್ನ ತೊಗೊಂಡು ನೀವು ರೆಕ್ರೂಟರ್ ಟೀಮ್ಗೆ ಸೆಂಡ್ ಮಾಡಬೇಕಾಗಿರುತ್ತೆ. ಅವರು ನೆಕ್ಸ್ಟ್ ಸ್ಟೆಪ್ಸ್ಗಳು ಏನಿದೆ ಅದನ್ನು ಅವರು ಇಲ್ಲಿ ಮ್ಯಾನೇಜ್ ಮಾಡ್ಕೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕ್ಯಾಂಡಿಡೇಟ್ಸ್ ಇಮಿಡಿಯೇಟ್ ಆಗಿ ಜಾಯ್ನ್ ಆಗುವಂಥವ್ರು ಬೇಕಾಗಿದ್ದಾರೆ ಅಂತ ಕೊಟ್ಟಿದ್ದಾರೆ. ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಅಂತ ಕೂಡ ಕೊಟ್ಟಿದ್ದಾರೆ. ಕ್ಯಾಂಡಿಡೇಟ್ ಶುಡ್
ಬಿ ಲೈಕ್ ನ್ಯೂ ಡೆಲ್ಲಿ, ಬ್ಯಾಂಗ್ಳೂರ್, ಪುಣೆ ಈ ಕಡೆಯಿಂದ ಇದ್ರೆ ಒಳ್ಳೇದು ಅಂತ ಹೇಳ್ತಾ ಇದ್ದಾರೆ. ಬಟ್ ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ಅದಷ್ಟು ನೆಸೆಸಿಟಿ ಆಗೋದಿಲ್ಲ. ಬಟ್ ಬೆಂಗಳೂರಲ್ಲಿ ಅಥವಾ ಮೇನ್ ಸಿಟೀಸ್ಗಳಲ್ಲಿದ್ದರೆ ತುಂಬ ಒಳ್ಳೇದು ಅಂತ ಹೇಳ್ತಾ ಇದ್ದಾರೆ. ರೋಲ್ ಬಂದು ನಾನ್ ವಾಯ್ಸ್ ಆಗಿರುತ್ತೆ, ನಾನ್ ಟೆಕ್ ಸಪೋರ್ಟ್ ಆಗಿರುತ್ತೆ ಅಂತ ಕೂಡ ಕೊಟ್ಟಿದ್ದಾರೆ. ಐ ಆಮ್ ಸೋ ಸಾರಿ, ಜಸ್ಟ್ ಅ ಮಿನಿಟ್. ಅದಾದಮೇಲೆ BPO ಆಗಿರುತ್ತೆ, ಡಿಪಾರ್ಟ್ಮೆಂಟ್ ಕಸ್ಟಮರ್ ಸರ್ವಿಸ್ ಸಪೋರ್ಟ್ ಆಪರೇಟರ್ ಆಗಿರುತ್ತೆ. ಇದೊಂದು ಫುಲ್ ಟೈಮ್ ಪರ್ಮನೆಂಟ್ ರೋಲ್ ಅಂತ ಕೂಡ ಕೊಟ್ಟಿದ್ದಾರೆ. ನಾನ್ ವಾಯ್ಸ್ ರೋಲ್ ಆಗಿರುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಎಜುಕೇಷನ್ಸ್ ನೋಡಿದ್ರೆ ನೀವು ಗ್ರಾಜುಯೇಟ್ಸ್ ನಾಟ್ ರಿಕ್ವೈರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಜಸ್ಟ್ 12th ಪಾಸ್ ಆಗಿದ್ರು ಕೂಡ ಅಪ್ಲೈನ ಮಾಡ್ಬೋದು. ಅದು ಬಿಟ್ಟು ನಿಮಗೆ ಏನೆಲ್ಲ ಸ್ಕಿಲ್ಸ್ಗಳನ್ನ ರೆಸ್ಯೂಮಲ್ಲಿ ಆ್ಯಡ್ ಮಾಡಬೇಕು ಅಂದರೆ ಇಲ್ಲಿ ಸ್ಟಾರ್ ಮಾರ್ಕ್ಸ್ ಯಾವುದೆಲ್ಲ ಕೊಟ್ಟಿದ್ದಾರೆ ನೋಡಿ, ಅದು ಎಲ್ಲನೂ ಕೂಡ ನೀವು ಅಪ್ಲೈನ ಮಾಡೋದಕ್ಕೆ ಅಂದರೆ ಆ್ಯಡ್ನ ಮಾಡೋದಕ್ಕೆ ನಿಮ್ಮ ರೆಸ್ಯೂಮಲ್ಲಿ ಟ್ರೈನ ಮಾಡಿ. ಸೊ ಈ ರೋಲಲ್ಲಿ ನಿಮ್ಮ ಕೆಲಸ ಏನು ಅಂದರೆ ಇಲ್ಲಿ ಜಾಬ್ ಸೀಕರ್ಸ್ಗಳು ಯಾರಿಗೆಲ್ಲ ಇವರ ಇನ್ಫಾರ್ಮೇಷನ್ಸ್ ಶೇರ್ ಆಗಿರುತ್ತೆ ಅಥವಾ ಸೆಂಡ್ ಆಗಿರುತ್ತೆ ಅಥವಾ ಇನ್ಸ್ಟಾಗ್ರಾಮಲ್ಲೆಲ್ಲ ಚೆಕ್ ಮಾಡಿರ್ತಾರೆ, ಅವರು ನಿಮಗೆ ಮೆಸೇಜ್ನ ಮಾಡ್ತಾರೆ ವಾಟ್ಸಪ್ ನಂಬರ್ಗೆ. ಅಲ್ಲಿ ಇರೋವಂಥ ಮೆಸೇಜಸ್ಗಳನ್ನ ನೀವು ಚೆಕ್ ಮಾಡಬೇಕು. ಅವ್ರ ಎಜುಕೇಷನ್ಸ್ ಏನಾಗಿದೆ, ಯಾವ ಊರಿಂದ, ಯಾವ ರೋಲ್ಗೆ ಅವ್ರು ಇಂಟ್ರೆಸ್ಟ್ ಇದ್ದಾರೆ ಅದನ್ನು ಚೆಕ್ ಮಾಡಿ ಜಸ್ಟ್ ರೆಕ್ಯೂಟರ್ ಟೀಮ್ಗೆ ಅವರ ಇನ್ಫಾರ್ಮೇಷನ್ಸ್ ಅಥವಾ ಅವರ ರೆಸ್ಯೂಮ್ನ ಕಳಿಸ್ಕೊಡ್ಬೇಕಾಗಿರುತ್ತೆ. ಮಿಕ್ಕಿದೆಲ್ಲನೂ ಕೂಡ ಅವ್ರು ನೋಡ್ಕೊತಾರೆ. ಜಸ್ಟ್ ಅಲ್ಲಿ ಬರೋವಂಥ ಮೆಸೇಜಸ್ಗೆ ರಿಪ್ಲೈ ಮಾಡುವಂಥದ್ದು, ಬಂದಿರೋದನ್ನ ರೆಕ್ಯೂಟರ್ ಟೀಮ್ಗೆ ಲೈಕ್ ಫಾರ್ವರ್ಡ್ ಮಾಡುವಂಥದ್ದು ನಿಮ್ಮ ಕೆಲಸ. ಇನ್ನು ಸೆಕೆಂಡ್ ರೋಲ್ನ ನೋಡೋದಾದರೆ ಇದು ಬಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ಟೈಪ್ ಆಫ್ ವರ್ಕ್ ಇಲ್ಲಾಗಿರುತ್ತೆ. ಹೇಗೆ ಅಂತ ನೋಡೋದಾದರೆ ಜಸ್ಟ್ ಅ ಮಿನಿಟ್, ಐ ಆಮ್ ಸೋ ಸಾರಿ. ಇಲ್ಲಿ ನೀವು ನೋಡಿದ್ರೆ ಎಕ್ಸಿಕ್ಯೂಟಿವ್ ವರ್ಕ್ ಫ್ರಮ್ ಹೋಮ್ ರೋಲ್ಗೆ ಅವರಿಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. 0 to 4 years ಆಫ್ ಎಕ್ಸ್ಪೀರಿಯನ್ಸ್ ಇರೋರು ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಬಟ್ ಸ್ಯಾಲ್ರಿನ ಅವರು ಡಿಸ್ಕ್ಲೋಸ್ ಮಾಡಿಲ್ಲ. ಬಟ್ ಒಂದು ಒಳ್ಳೆ ಸ್ಯಾಲ್ರಿನ ಇಲ್ಲಿ ನೀವು ಸಿಗುತ್ತೆ. ಮತ್ತು ಇದು ರಿಮೋಟ್ ವರ್ಕ್ ಅಂತ ಮತ್ತೆ ಕೊಟ್ಟಿದ್ದಾರೆ. ಜಸ್ಟ್ 4 days ಆಗೋ ಅಷ್ಟೇ ಇದನ್ನು ಪೋಸ್ಟ್ ಮಾಡಿರುವಂಥದ್ದು. ಸೊ ಇನ್ನೂ ಕೂಡ ಅಪ್ಲಿಕೇಶನ್ಸ್ಗಳನ್ನ ತೊಗೊಳ್ತಾ ಇದ್ದಾರೆ. ತೊಗೊಳ್ತಾ ಇರ್ತಾರೆ. ನೀವು ಇಲ್ಲಿ ಅಪ್ಲೈನ ಮಾಡ್ಬೋದಾಗಿದೆ. ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಜಾಬ್ ಡಿಸ್ಕ್ರಿಪ್ಷನ್ಸ್ ಕೂಡ ನಿಮಗೆ ಕೊಟ್ಟಿದ್ದಾರೆ. ನೀವು ಇಲ್ಲಿ ನೋಡ್ಬೋದು, ಎನ್ಶೋರ್ ಸ್ಮೂತ್ ಆ್ಯಂಡ್ ಫಂಕ್ಷನ್ ಆಫ್ ಕಂಪನಿ ಡೇ ಟು ಡೇ ಆ್ಯಕ್ಟಿವಿಟೀಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಡೇ ಟು ಡೇ ಆ್ಯಕ್ಟಿವಿಟೀಸ್ ಏನು ಬರುತ್ತೆ ಕಂಪನಿಲಿ ಅದನ್ನು ಮ್ಯಾನೇಜ್ ಮಾಡುವಂಥದ್ದು. ಲೈಕ್ ಯಾವ ರೀತಿ ಇರ್ಬೋದು ಅಂದರೆ ಅವರ ವರ್ಕರ್ಸ್ಗಳು ಲಾಗಿನ್ ಆಗಿರೋವಂಥ ಇನ್ಫಾರ್ಮೇಷನ್ ಆಗಿರ್ಬೋದು, ಲಾಗೌಟ್ ಆಗಿರೋವಂಥ ಇನ್ಫಾರ್ಮೇಷನ್ಸ್, ಬ್ರೇಕ್ ಎಷ್ಟೊತ್ತಿಂದ ಎಷ್ಟೊತ್ತವರೆಗೂ ತೊಗೊಂಡ್ರು, ಯಾರು ಲೀವ್ ತೊಗೊಂಡಿದ್ದಾರೆ, ಜಸ್ಟ್ ಈ ಇನ್ಫಾರ್ಮೇಷನ್ಸ್ನ ಮ್ಯಾನೇಜ್ ಮಾಡುವಂಥದ್ದು. ಈ ರೀತಿಯಾದಂಥ ವರ್ಕ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಕೊಲಾಬ್ರೇಟ್ ವಿತ್ ಅ ಟೀಮ್ ಆ್ಯಂಡ್ ಫಂಕ್ಷನ್ಸ್ ಲೈಕ್ ಕಮ್ಯುನಿಕೇಷನ್ ಮಾಡ್ಕೊಳೋವಂಥದ್ದು ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಅಂದರೆ ಟೀಮ್ಗಳ ಜೊತೆ ನೀವು ನಿಮ್ಗೆ ಏನಾದ್ರು ಡೌಟ್ಸ್ಗಳಿದೆ ಅಥವಾ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡೋದಕ್ಕೆ ಅವ್ರ ಜೊತೆ ಕನೆಕ್ಟ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಅಸಿಸ್ಟಿಂಗ್ ಪ್ಲ್ಯಾನ್ಸ್ ಆಗಿರ್ಬೋದು ಅಥವಾ ಆಪ್ರೇಷನ್ಸ್ಗಳು, ಪ್ರಾಜೆಕ್ಟ್ಸ್ಗಳ ಜೊತೆ ಕೂಡ ವರ್ಕ್ ಮಾಡ್ತೀರಾ. ಅಂದರೆ ಅವರ ಪ್ರಾಜೆಕ್ಟ್ಸ್ಗಳನ್ನ ಲೈಕ್ ಫಾರ್ವರ್ಡ್ ಮಾಡೋವಂಥದ್ದು. ಇದರದ್ದೆಲ್ಲ ಕಂಪ್ನಿಯವರು ನಿಮಗೆ ಕಂಪ್ಲೀಟಾಗಿ ಟ್ರೈನಿಂಗ್ ಕೊಡ್ತಾರೆ. ಏನು ಮಾಡಬೇಕು, ಹೇಗೆ ಮಾಡಬೇಕು, ಯಾವಾಗ ಏನು ಮಾಡಬೇಕು ಅಂತ ಅವ್ರು ನಿಮಗೆ ಹೇಳ್ತಾರೆ. ಸೊ ಅದ್ರ ಬಗ್ಗೆ ನೀವು ಅಷ್ಟೊಂದು ತಲೆ ಕೆಡಿಸ್ಕೊಳೋ ನೆಸೆಸಿಟಿ ಇರೋದಿಲ್ಲ. ಇನ್ನು ರಿಕ್ವೈರ್ಡ್ ನೋಡಿದ್ರೆ ಲೈಕ್ ಟಾಸ್ಕ್ಗಳು ಬರ್ಬೋದು, ಮ್ಯಾನೇಜ್ ಡೆಡ್ಲೈನ್ ಆ್ಯಂಡ್ ಮೇಂಟೈನ್ ಆರ್ಗನೈಸ್ಡ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಟಾಸ್ಕ್ಗಳು ಟೈಪ್ ಕೊಡ್ತಾರೆ, ಯಾರು ಲಾಗಿನ್ ಆಗಿದ್ದಾರೆ, ಲಾಗೌಟ್ ಆಗಿಲ್ಲ ಅದನ್ನು ರೆಕಾರ್ಡ್ಸ್ ಮಾಡೋವಂಥದ್ದು ಅಥವಾ ಟೈಪ್ ಮಾಡಿ ಇಡೋವಂಥದ್ದು. ಹಾಗೆ ಡೆಡ್ಲೈನ್ಗಳು ಕೊಡ್ತಾರೆ, ಇಷ್ಟು ಡೇಸ್ದು ಇರಬೇಕು ಅಥವಾ ಇಷ್ಟು ಡೇಸ್ ಒಳಗೆ ನೀವು ಸಬ್ಮಿಟ್ ಮಾಡಬೇಕು ಅಂತ ಅದನ್ನು ಮ್ಯಾನೇಜ್ ಮಾಡಬೇಕು. ಹಾಗೆ ಆರ್ಗನೈಸ್ಡಾಗಿ ಮೇಂಟೈನ್ ಮಾಡೋವಂಥದ್ದು ಡ್ಯಾಶ್ಬೋರ್ಡ್ಸ್ಗಳಲ್ಲಿ ನಿಮ್ಮ ಕೆಲಸ ಆಗಿರುತ್ತೆ ಅಂತ ಇರುತ್ತೆ. ಇನ್ನು ಐಡೆಂಟಿಫೈ ಇಶ್ಯೂ, ಅನಲೈಸ್ ಡೇಟಾ ಆ್ಯಂಡ್ ಸೊಲ್ಯೂಷನ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು ಇಶ್ಯೂಸ್ಗಳಿದೆ ಅಂತ ನೀವು ಐಡೆಂಟಿಫೈ ಮಾಡಬೇಕಾಗಿರುತ್ತೆ. ಯಾರು ಲೀವ್ ತೊಗೊಂಡು, ನಾನು ಎಕ್ಸಾಂಪಲ್ ಹೇಳ್ತಾ ಇರೋವಂಥದ್ದು, ಕಂಪನಿಯವರು ನಿಮಗೆ ಕಂಪ್ಲೀಟಾಗಿ ಟ್ರೈನಿಂಗ್ನ ಕೊಡ್ತಾರೆ. ಯಾವ ಡಿಪಾರ್ಟ್ಮೆಂಟ್ಗೆ ನಿಮ್ಮನ್ನು ಹಾಕ್ತಾರೆ ಅಥವಾ ಯಾವ ಲೈಕ್ ವರ್ಕ್ಗೆ ನಿಮ್ಮನ್ನ ಎನ್ರೋಲ್ ಮಾಡ್ತಾರೆ, ಅದೆಲ್ಲ ಡಿಪಾರ್ಟ್ಮೆಂಟ್ ಅವರು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ಕೊಡ್ತಾರೆ. ನಾನು ಜಸ್ಟ್ ಒಂದು ರೋಲ್ ಬಗ್ಗೆ ನಿಮಗೆ ಐಡಿಯಾ ಕೊಡ್ತಾ ಇರೋವಂಥದ್ದು. ಇನ್ನು ಬಿಸ್ನೆಸ್ ಲೈಕ್ ಪ್ರಾಜೆಕ್ಟ್ಸ್ಗಳಿರುತ್ತೆ, ಮ್ಯಾನೇಜ್ ಮಾಡುವಂಥ ಟೂಲ್ಸ್ಗಳಿರುತ್ತೆ, ಅದ್ರ ಬಗ್ಗೆ ಎಲ್ಲ ಅವ್ರು ನಿಮಗೆ ಕಂಪ್ಲೀಟಾಗಿ ಟ್ರೈನಿಂಗ್ನ ಕೊಟ್ಟು ಇಲ್ಲಿ ಹೈರಿಂಗ್ನ ಮಾಡ್ತಾರೆ. ಇನ್ನು ರೋಲ್ ಬ್ಯಾಕ್ ಆಫೀಸ್ ಆಗಿರುತ್ತೆ. ಇಲ್ಲಿ ಲೈಕ್ ಫಿಲಮು, ಮ್ಯೂಸಿಕ್, ಎಂಟರ್ಟೈನ್ಮೆಂಟ್ ರಿಲೇಟೆಡ್ ಇಂಡಸ್ಟ್ರಿಯಲ್ಲಿ ನೀವು ವರ್ಕ್ನ ಮಾಡುವಂಥದ್ದು. ನಾನು ನಿಮ್ಗೆ ಹೇಳಿದಾಗೆ ಇಲ್ಲಿ ಮ್ಯೂಸಿಕ್ಸ್ಗಳನ್ನ ಮಾಡುವಂಥದ್ದು ಅಥವಾ ಫಿಲಮ್ಸ್ಗಳನ್ನ, ಶಾರ್ಟ್ ಫಿಲಮ್ಸ್ಗಳನ್ನ, ಎಂಟರ್ಟೈನ್ಮೆಂಟ್ ರಿಲೇಟೆಡ್ ವೀಡಿಯೋಸ್ಗಳನ್ನ ಅಥವಾ ಕಂಟೆಂಟ್ಸ್ನ ಮಾಡುವಂಥ ಕಂಪನಿ ಇದಾಗಿರುತ್ತೆ. ಸೊ ಅವರ ಇನ್ಫಾರ್ಮೇಷನ್ಸ್ಗಳು, ಅವರ ಡೆಡ್ಲೈನ್ ಒಳಗೆ ನೀವು ವರ್ಕ್ನ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಕಸ್ಟಮರ್ ಸರ್ವಿಸ್ ಸಪೋರ್ಟ್ ಆಪರೇಟರ್ ರೋಲಲ್ಲಿ ಇದು ಬರುತ್ತೆ. ಫುಲ್ ಟೈಮ್ ಪರ್ಮನೆಂಟ್ ರೋಲ್ ಇದಾಗಿರುತ್ತೆ. ಇದು ಬ್ಯಾಕ್ ಆಫೀಸ್ ರೋಲ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಸಿಂಪಲ್ ಆಗಿರುತ್ತೆ, ಯಾವುದೇ ರೀತಿ ಪ್ರೆಷರ್ಸ್ಗಳಿರೋದಿಲ್ಲ. ನಿಮಗೆ ಜಸ್ಟ್ ಇಷ್ಟು ಡೇಸ್ ಅಂತ ಕೊಟ್ಟು ಅದರೊಳಗೆ ಕಂಪ್ಲೀಟ್ ಮಾಡೋಕ್ಕೆ ಕೇಳ್ತಾರೆ, ಅದನ್ನು ಕಂಪ್ಲೀಟ್ ಮಾಡಿಕೊಟ್ರೆ ಮುಗಿಯುತ್ತೆ.
ಇನ್ನು ಎಜುಕೇಷನ್ಸ್ ನೋಡಿದ್ರೆ ಎನಿ ಗ್ರ್ಯಾಜುಯೇಟ್ಸ್ ಅಂತ ಕೊಟ್ಟಿದ್ದಾರೆ. ನೀವು ಗ್ರ್ಯಾಜುಯೇಟ್ಸ್ ಯಾವ ಡಿಪಾರ್ಟ್ಮೆಂಟಲ್ಲಿ ಮಾಡಿದ್ರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಈ ರೋಲಿನ ಇನ್ಫಾರ್ಮೇಷನ್ ಆಗಿತ್ತು. ಇನ್ನು ಲಾಸ್ಟ್ ಹಾಗೆ ಬೆಸ್ಟ್ ರೋಲ್ ಅಂದರೆ ಇದಾಗಿರುತ್ತೆ. ಇದು ಡೇಟಾ ಎಂಟ್ರಿ ಎಕ್ಸಿಕ್ಯೂಟಿವ್ ರೋಲ್ಗೆ ಅಥವಾ ಆಪರೇಟರ್ ರೋಲ್ಗೆ ಅವರು ಹೈರಿಂಗ್ನ ಮಾಡ್ತಾ ಇರೋವಂಥದ್ದು. ಒಂದು ಒಳ್ಳೆ ಸ್ಯಾಲ್ರಿನ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಒಳ್ಳೆ ಅರ್ನಿಂಗ್ಸ್ ಜೊತೆಗೆ ಒಳ್ಳೆ ಈಸಿ ಆದಂಥ ಕೆಲಸ ಇದಾಗಿದೆ. ನೀವು ನೋಡ್ಬೋದು ಫ್ರೆಶರ್ಸ್ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. 0 to 5 years ಇರೋರು ಅಪ್ಲೈನ ಮಾಡ್ಬೋದು ಅಂತ ಹೇಳಿದ್ದಾರೆ. ಇನ್ನು ಸ್ಯಾಲ್ರಿ ನೋಡಿದ್ರೆ ನೀವು 6 to 9 lakhs per annum ಅಂತ ಕೊಟ್ಟಿದ್ದಾರೆ. ಸೊ ಜಸ್ಟ್ 6 lakhs ತೊಗೊಂಡ್ರು ಕೂಡ ನಿಮಗೆ ಮಂತ್ಲಿ 50,000 ವರೆಗೂ ನೀವು ಅರ್ನಿಂಗ್ಸ್ನ ಮಾಡ್ಬೋದಾಗಿರುತ್ತೆ. ಹಾಗೆ ರಿಮೋಟ್ ವರ್ಕ್ ಅಂತ ಕೂಡ ಕೊಟ್ಟಿದ್ದಾರೆ. ಜಸ್ಟ್ 4 days ಆಗೋ ಅಷ್ಟೇ ಇದನ್ನು ಪೋಸ್ಟ್ನ ಮಾಡಿರೋವಂಥದ್ದು. ಸೊ ಇನ್ನು ಕೂಡ ಅಪ್ಲಿಕೇಶನ್ಸ್ಗಳನ್ನ ತೊಗೊಳ್ತಾ ಇದ್ದಾರೆ. ಮತ್ತು ನಾನು ಇನ್ನೊಂದು ಕ್ಲಾರಿಫೈ ಮಾಡಿ ಹೇಳ್ತೀನಿ, ಯಾವುದೇ ಸೆಕೆಂಡರಿ ಪ್ಲ್ಯಾಟ್ಫಾರ್ಮಿಂದ ನೀವು ಅಪ್ಲೈನ ಮಾಡಬೇಕಾದ್ರೆ ಅವ್ರು ಏನಾದರೂ ನಿಮ್ಮ ಹತ್ರ ಫೀಸ್ ಅಥವಾ ರಿಜಿಸ್ಟ್ರೇಷನ್ ಫೀಸ್ಗಳು, ಡೆಪಾಸಿಟ್ಸ್ಗಳು ಅಥವಾ ಚಾರ್ಜಸ್ಗಳು ಅಂತ ಕೇಳಿದ್ರೆ ಪ್ಲೀಸ್ ಯಾರಿಗೂ ಕೂಡ ಅಮೌಂಟ್ನ ಪೇ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ರಿಯಲ್ ಕಂಪ್ನಿಗಳ ನೇಮ್ ಇಟ್ಕೊಂಡು ಕೆಲವೊಬ್ಬರು ಈ ಥರ ಸೆಕೆಂಡರಿ ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲಿ ಪೋಸ್ಟ್ ಮಾಡಿರ್ತಾರೆ. ಸೊ ನಾವು ಯಾರು ಕಂಪ್ಲೀಟ್ಲಿ ಜೆನ್ಯೂನ್, ಯಾರು ಕಂಪ್ಲೀಟ್ಲಿ ಫೇಕ್ ಅಂತ ಅಷ್ಟು ಐಡೆಂಟಿಫೈ ಮಾಡೋದಕ್ಕಾಗೋದಿಲ್ಲ. ಬಟ್ ನಾವು ಅಪ್ಲೈ ಮಾಡೋದನ್ನ ನಾವು ಮಾಡ್ಬೋದಾಗಿರುತ್ತೆ. ಅಕಸ್ಮಾತ್ ಅಮೌಂಟ್ನ ಕೇಳಿದರೆ ನೀವೊಂದು ಕ್ವೆಶನ್ನ ರೈಸ್ ಮಾಡಿರಿ, ಏನಕ್ಕೆ ನಾವು ಪೇನ ಮಾಡಬೇಕು, ಈ ಪ್ರೋಸೆಸ್ಗೆ ಕಂಪ್ನಿ ಕಡೆಯಿಂದ ಆಗಬೇಕಲ್ವ, ನಾವು ಯಾಕೆ ಪೇ ಮಾಡಬೇಕು ಅನ್ನೋ ಕ್ವೆಶನ್ನ ನೀವು ರೈಸ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಅವ್ರಿಗೆ ಏನಿರುತ್ತೆ ಪ್ರೋಸೆಸ್ ಅದನ್ನು ಹೇಳ್ತಾರೆ. ನಿಮ್ಗೆ ಓಕೆ ಅಂದರೆ ಇಲ್ಲಿ ಅಪ್ಲೈನ ಅಥವಾ ಅಕ್ಸೆಪ್ಟ್ ಮಾಡ್ಬೋದು, ಇಲ್ಲಾಂದರೆ ಬೇಡ. ಬಟ್ ಯಾರಿಗೂ ಕೂಡ ಅಮೌಂಟ್ನ ಪೇ ಮಾಡೋದಕ್ಕೆ ಹೋಗಲೇಬೇಡಿ, ಓಕೆನಾ. ಸೊ ಇನ್ನು ಜಾಬ್ ಡಿಸ್ಕ್ರಿಪ್ಷನ್ ನೋಡೋದಾದರೆ ವರ್ಕ್ ಫ್ರಮ್ ಹೋಮ್ ಡೇಟಾ ಎಂಟ್ರಿ ರೋಲ್ ಆಗಿರುತ್ತೆ. ಇದು ಟೈಪಿಂಗ್ ಇನ್ಫಾರ್ಮೇಷನ್ಸ್ ಫಾರ್ ಎಲೆಕ್ಟ್ರಿಕ್ ಫಾರ್ಮ್ಯಾಟ್ ಫಾರ್ ದ ಹೋಮ್ ಆರ್ ಅನದರ್ ರಿಮೋಟ್ ಲೊಕೇಶನ್ ಇನ್ಸ್ಟೆಡ್ ಆಫ್ ಹೌಸ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಒಂದು ಟೈಪಿಂಗ್ ರಿಲೇಟೆಡ್ ವರ್ಕ್ ಆಗಿರುತ್ತೆ. ಇನ್ಫಾರ್ಮೇಷನ್ಸ್ಗಳನ್ನ ಟೈಪ್ ಮಾಡುವಂಥದ್ದು ನಿಮ್ಮ ವರ್ಕ್ ಆಗಿರುತ್ತೆ. ಅದು ಕೂಡ ಮನೆಯಿಂದ ಮಾಡುವಂಥದ್ದು. ಯಾವುದೇ ರೀತಿ ಆಫೀಸ್ ವರ್ಕ್ಸ್ ಇಲ್ಲಿ ಇರೋದಿಲ್ಲ ಅಂತ ಕೊಟ್ಟಿದ್ದಾರೆ. ಮೋಸ್ಟ್ ಜಾಬ್ ಡೀಟೇಲ್ಸ್ ಆರ್ ಇನ್ ನೇಟಿವ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೇಟಿವ್ ರಿಲೇಟೆಡ್ ಜಾಬ್ಸ್ದೇ ಇರುತ್ತೆ ಡೀಟೇಲ್ಸ್ಗಳು. ಅಂದರೆ ಅವರ ಎಲೆಕ್ಟ್ರಿಕ್ ಆಗಿರ್ಬೋದು ಅಥವಾ ನಿಮ್ಮ ನಿಯರ್ ಬೈ ಯಾವುದಿರುತ್ತೆ ಅದೇ ಇರುತ್ತೆ ಅಂತ ಹೇಳ್ತಿದ್ದಾರೆ. ಯು ಮೇ ಬಿ ಟೈಪಿಂಗ್ ಆರ್ ಎಂಟರಿಂಗ್ ಡೇಟಾ ಇಂಟು ಸ್ಪೆಷಲ್ ಸಾಫ್ಟ್ವೇರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಗೂಗಲ್ ಶೀಟ್ಸ್ ಅಥವಾ ಮೈಕ್ರೋಸಾಫ್ಟ್ ಎಕ್ಸೆಲ್, ಮೈಕ್ರೋಸಾಫ್ಟ್ ವರ್ಡ್ ಈ ರೀತಿಯಾದಂಥ ಸಾಫ್ಟ್ವೇರ್ಸ್ಗಳಲ್ಲಿ ಅಥವಾ ಸ್ಪೇಸ್ಗಳಲ್ಲಿ ನೀವು ಇಲ್ಲಿ ಟೈಪ್ನ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಜಸ್ಟ್ ಶಾರ್ಟ್ ಅವರು ಒಂದು ಇನ್ಫಾರ್ಮೇಷನ್ನ ಕೊಡ್ತಾರೆ. ಜಸ್ಟ್ ಅದರಲ್ಲಿ ಹೇಗಿದೆ ಆ್ಯಸ್ ಇಟ್ ಈಸ್ ನೀವು ಗೂಗಲ್ ಶೀಟ್ಸು ಅಥವಾ ಅವ್ರು ಯಾವ ಶೀಟ್ ಹೇಳ್ತಾರೆ ಮೈಕ್ರೋಸಾಫ್ಟ್ ಎಕ್ಸೆಲ್, ವರ್ಲ್ಡ್ ಅಥವಾ ಆಫೀಸ್, ಅಲ್ಲಿ ನೀವು ಜಸ್ಟ್ ಟೈಪ್ ಮಾಡಿ ಅವ್ರಿಗೆ ಸೆಂಡ್ ಮಾಡಿಕೊಡುವಂಥದ್ದು ನಿಮ್ಮ ಕೆಲಸ. ನೀವು ಕೇಳ್ಬೋದು ಇದಕ್ಕೆ ಯಾಕೆ ಅವ್ರು ಅಷ್ಟೊಂದು ಸ್ಯಾಲ್ರಿ ಕೊಡ್ತಾರೆ ಅಂತ. ಅಷ್ಟೇ ಕ್ವಾಂಟಿಟಿಯಲ್ಲಿ ವರ್ಕ್ ಇರುತ್ತೆ, ಅಷ್ಟೇ ಎಫರ್ಟ್ನ ನೀವು ಹಾಕಬೇಕಾಗಿರುತ್ತೆ. ಆ ಇನ್ಫಾರ್ಮೇಷನ್ಸ್ ಕಂಪ್ನಿಯವ್ರಿಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದಕ್ಕೆ ಅವರು ಇಲ್ಲಿ ಹೈರಿಂಗ್ನ ಮಾಡ್ತಿರ್ತಾರೆ. ಇನ್ನು ರೋಲ್ ನೋಡಿದ್ರೆ ಡೇಟಾ ಎಂಟ್ರಿ ಆಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಇಂಡಸ್ಟ್ರಿ ಟೈಪ್ ಬಂದು ಕೊಟ್ಟಿದ್ದಾರೆ. ಡಿಪಾರ್ಟ್ಮೆಂಟ್ಸ್ ಬಂದು ಕಸ್ಟಮರ್ ಸರ್ವಿಸ್ ಸಪೋರ್ಟ್ ಆಪರೇಟರ್ ಆಗಿರುತ್ತೆ. ಎಂಪ್ಲಾಯ್ಮೆಂಟ್ ಟೈಪ್ ಕೂಡ ಅವ್ರು ಕೊಟ್ಟಿದ್ದಾರೆ, ಪರ್ಮನೆಂಟ್ ವರ್ಕ್ ಅಂತ. ಇನ್ನು ರೋಲ್ ನೋಡಿದ್ರೆ ಬ್ಯಾಕ್ ಆಫೀಸ್ ಅಂತ ಕೂಡ ಕೊಟ್ಟಿದ್ದಾರೆ. ಇನ್ನು ಎಜುಕೇಷನ್ಸ್ ಗ್ರಾಜುಯೇಟ್ಸ್ ನಾಟ್ ರಿಕ್ವೈರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಜಸ್ಟ್ 10th 12th ಪಾಸ್ ಆಗಿದ್ದೀವಿ ಅಂದರೂ ಕೂಡ ಅಪ್ಲೈನ ಮಾಡ್ಬೋದು. 10th ಅವ್ರಿಗೆ ಅಷ್ಟು ಆಪರ್ಚುನಿಟೀಸ್ ಇರೋದಿಲ್ಲ, ಬಟ್ 12th ಪಾಸ್ ಆಗಿರೋರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ ಸ್ಕಿಲ್ಸ್ ಮತ್ತೆ ಅವ್ರು ಕೊಟ್ಟಿದ್ದಾರೆ ಬ್ಯಾಕ್ ಆಫೀಸ್, ಕಂಪ್ಯೂಟರ್ ಆಪ್ರೇಟ್ ಮಾಡೋಕೆ ಬರಬೇಕು, ಡೇಟಾ ಎಂಟ್ರಿ ಆಪ್ರೇಟರ್ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಿಮ್ಗೆ ಯಾವ್ದು ಬೇಕಾದರೂ ನೀವು ನಿಮ್ಮ ರೆಸ್ಯೂಮಲ್ಲಿ ಕೂಡ ಆ್ಯಡ್ನ ಮಾಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಈ 3 ರೋಲ್ಗಳ ಇನ್ಫಾರ್ಮೇಷನ್ ಆಗಿದೆ. 3 ಕೂಡ ಡಿಫ್ರೆಂಟ್ ಆಗಿದೆ. ಒಂದು ವಾಟ್ಸಪ್ಪಲ್ಲಿ ನೀವು ಚಾಟ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಎರಡನೇದು ಜಸ್ಟ್ ಅವರ ಜಾಬ್ ಸಿಕ್ಕರ್ಸ್ ಏನು ಇದು ಬಂದು ಲೈಕ್ ಏನು ವರ್ಕ್ ಇರುತ್ತೆ ಡೈಲಿ ಕಂಪನಿಗಳಲ್ಲಿ ಆ ರೆಕಾರ್ಡ್ಸ್ಗಳನ್ನ ಮೇಂಟೈನ್ ಮಾಡೋದಾಗಿರುತ್ತೆ. ಇದು ಡೇಟಾ ಎಂಟ್ರಿ ಮಾಡೋವಂಥದ್ದು. ಅವರ ಇನ್ಫಾರ್ಮೇಷನ್ಸ್ ಆಲ್ರೆಡಿ ಅವ್ರು ಕೊಟ್ಬಿಡ್ತಾರೆ. ಜಸ್ಟ್ ಅದರಲ್ಲಿ ಹೇಗಿದೆ ಆ್ಯಸ್ ಇಟ್ ಈಸ್ ನೀವು ಅವ್ರು ಹೇಳೋವಂಥ ಶೀಟ್ಸ್ಗಳಲ್ಲಿ ಟೈಪ್ ಮಾಡೋವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಇನ್ನು ನೌಕರಿಲಿ ಹೇಗೆ ಅಪ್ಲೈ ಮಾಡಬೇಕಂತ ನಿಮಗೆ ಗೊತ್ತೇ ಇರುತ್ತೆ. ಜಸ್ಟ್ ಇಲ್ಲಿ ಅಪ್ಲೈ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಅದು ಅಪ್ಲೈ ಆಗುತ್ತೆ. ಬಟ್ ನೀವು ಇಲ್ಲಿ ಲಾಗಿನ್ ಆಗಿರಬೇಕು. ನೀವು ಲಾಗಿನ್ ಆಗಿದ್ದರೆ ಅಪ್ಲೈ ಅಂತ ಕ್ಲಿಕ್ ಮಾಡ್ತಿದ್ದಾಗೆ ಹೀಗೆ ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ಈ ರೀತಿಯಾದಂಥ ಇಂಟರ್ಫೇಸ್ ಬಂತು ಅಂದರೆ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಕಂಪ್ನಿ ಅವ್ರಿಗೆ ಸೆಂಡ್ ಆಗಿದೆ ಅಂತ. ಇದಾದಮೇಲೆ ನೀವು ಕೊಟ್ಟಿರೋಂಥ ಇಮೇಲ್ ಐ ಡಿ ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಅವರ ಕಡೆಯಿಂದ ಇಮೇಲ್ ಅಥವಾ ಕಾಲ್ ಬರುತ್ತೆ. ಸೊ ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ ಮತ್ತು ಜಂಕ್ ಫೋಲ್ಡರ್ ಎರಡನ್ನೂ ಕೂಡ ಚೆಕ್ ಮಾಡ್ಕೊಳ್ಳಿ. ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಬಂದರೂ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ. ಸೊ ಇದಿವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ. ಕೆಲಸ ಹುಡುಕ್ತಿರೋ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್
ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವೀಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಮತ್ತು ನಾಳೆ ಒಂದು ಹೊಸ ಜಾಬ್ ಅಲರ್ಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.